ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಸಹನಾ ಅಕಾಡೆಮಿಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಬಳಸ್ತಾ ಇರುವಂತಹ ಮೈಕ್ರೋಫೋನ್ ಯಾವುದು ಅಂತಂದರೆ ಬೋಯಾ BY-MM1 ಅನ್ನುವಂತಹ ಶಾಟ್ಗನ್ ಮೈಕ್. ಈ ಮೈಕನ್ನು OBS ಸ್ಟುಡಿಯೋದಲ್ಲಿ ಬಳಸ್ತಾ ಇದ್ದೇನೆ. ಆದರೆ ಇದಕ್ಕೆ ಯಾವುದೇ ಆಡಿಯೋ ಫಿಲ್ಟರ್ಸನ್ನು ಹಾಕಿಲ್ಲೇ ನಾನೇನು ಮಾಡ್ತಾ ಇದ್ದೀನಿ, ಆಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇವಾಗ ಇದರ ಆಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಹೆಂಗಿದೆ ಅನ್ನೋದನ್ನು ಈಗ ಕೇಳಿಸ್ಕೊಳ್ಳಿ. ನಂತರ ಇದೇ ಮೈಕ್ರೋಫೋನಿಗೆ ನಾನು ಒಂದೆರಡು ಫಿಲ್ಟ್ರನ್ನು ಹಾಕಿ ಆಡಿಯೋ ರೆಕಾರ್ಡ್ ಮಾಡಿದಾಗ ಆಡಿಯೋ ಕ್ವಾಲಿಟಿ ಹೆಂಗಿರ್ತದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈಗ ಆಡಿಯೋ ರೆಕಾರ್ಡ್ ಆಗಿದೆಯಲ್ಲ, ಯಾವುದೇ ಫಿಲ್ಟರ್ಸ್ ಇಲ್ಲದೆ OBS ಸ್ಟುಡಿಯೋನ ಬಳಸ್ಕೊಂಡು ನಾನು ಲ್ಯಾಪ್ಟಾಪ್ದಲ್ಲಿ ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಈಗ ಇದಕ್ಕೆ ಫಿಲ್ಟರ್ಸ್ ಹಾಕ್ತೀನಿ. ಫಿಲ್ಟರ್ ಹಾಕಿ ಆಡಿಯೋ ರೆಕಾರ್ಡ್ ಮಾಡೋಣ. ಅದರ ಆಡಿಯೋ ಕ್ವಾಲಿಟಿ ಮತ್ತು ವ್ಯಾಲ್ಯೂಮ್ ಹೆಂಗಿದೆ ಅನ್ನೋದನ್ನು ಟೆಸ್ಟ್ ಮಾಡೋಣ. ಈ ಬೋಯಾ BY-MM1 ಮೈಕ್ರೋಫೋನಿಗೆ ನಾನು ಫಿಲ್ಟರನ್ನು ಹಾಕ್ತೀನಿ ನೋಡ್ರಿ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಸೋರ್ಸಿಗೆ ಬಂದು ಆಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಮೇಲ್ಗಡೆ ಫಿಲ್ಟರ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ ಈಗ ಇದೇ ಮೈಕ್ರೋಫೋನಿಗೆ ನಾವೇನು ಮಾಡೋಣ, ಫಿಲ್ಟ್ರನ್ನು ಹಾಕೋಣ. ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ಟ್ರಿಗೆ ಹೋಗಿ ಮೊದಲಿಗೆ ನಾವೇನು ಮಾಡೋಣ, ನಾಯ್ಸ್ ಸಪ್ರೆಷನ್ ಅನ್ನುವಂಥ ಫಿಲ್ಟ್ರನ್ನು ಹಾಕೋಣ. ನಂತರ ಗೇನ್ ಅಂತಿದೆ ನೋಡ್ರಿ, ಗೇನ್ ಫಿಲ್ಟ್ರನ್ನು ಹಾಕಬೇಕು. ಆಮೇಲೆ ಅದನ್ನು 10 dB ವರೆಗೆ ಇನ್ಕ್ರೀಸ್ ಮಾಡಬೇಕು. ಈಗ ನಾನೇನು ಮಾಡಿದ್ದೀನಿ, ಬೋಯಾ BY-MM1 ಅನ್ನುವಂಥ ಮೈಕ್ರೋಫೋನಿಗೆ OBS ಸ್ಟುಡಿಯೋದಲ್ಲಿ ಬಳಸುವಾಗ ಅದಕ್ಕೆ ಏನು ಮಾಡಿದ್ದೀನಿ, ಫಿಲ್ಟರನ್ನು ಹಾಕಿದ್ದೀನಿ. ಆ ಫಿಲ್ಟರ್ಗಳು ಯಾವುವು ಅಂತಂದರೆ, ಒಂದು ನಾಯ್ಸ್ ಸಪ್ರೆಷನ್, ಅಂದರೆ ಯಾವ ಮೈಕ್ರೋಫೋನಿಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಇರುವುದಿಲ್ಲೋ ಆ ಸಂದರ್ಭದಲ್ಲಿ ನಾಯ್ಸ್ ಸಪ್ರೆಷನ್ ಹಾಕಿದರೆ ಆ ಮೈಕ್ರೋಫೋನ್ ಏನಾಗ್ತೈತಿ ಅಂತಂದರೆ, ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಎನೇಬಲ್ ಮಾಡಿದಂಗೆ ಇದು ಬ್ಯಾಕ್ಗ್ರೌಂಡ್ ನಾಯ್ಸನ್ನು ರಿಮೂವ್ ಮಾಡ್ತೈತಿ. ಆಮೇಲೆ ಎರಡನೇದ್ದು, ಮೈಕ್ರೋಫೋನದ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಕಡಿಮೆ ಇತ್ತಂದರೆ ಆವಾಗ ನಾವು ಗೇನನ್ನು ಹೆಚ್ಚು ಮಾಡಬೇಕು ಅಂತಂದರೆ OBS ಸ್ಟುಡಿಯೋದಲ್ಲಿ ಗೇನ್ ಅನ್ನುವಂಥ ಫಿಲ್ಟ್ರನ್ನು ಹಾಕಬೇಕು. ಹಾಕಿ ಅದನ್ನು 5 dBಯಿಂದ 10 dB ವರೆಗೂ, 5 dB to 10 dB ವರೆಗೂ ಹಾಕಿ ನೋಡಬೇಕು. 5 dB ಹಾಕಿದಾಗ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಎಷ್ಟಿದೆ, ಆಮೇಲೆ 10 dB ಹಾಕಿದಾಗ ರೆಕಾರ್ಡಿಂಗ್ ವ್ಯಾಲ್ಯೂಮ್ ಎಷ್ಟಿದೆ, ಆಮೇಲೆ DBಯನ್ನು ಹೆಚ್ಚು ಮಾಡಿದಾಗ ಡಿಸ್ಟಾರ್ಷನ್ ಬರ್ತೈತಿ. ಆವಾಗ ಅದನ್ನು ನಾವು ನೋಡಿಕೊಂಡು ಇನ್ ಬಿಟ್ವೀನು 5 dBಗಿಂತ ಜಾಸ್ತಿ ಮತ್ತು 10 dBಗಿಂತ ಕಡಿಮೆ ಇಟ್ಕೊಂಡು ನೋಡಿಕೊಂಡು ಯಾವ ಸೂಕ್ತ DBಯಲ್ಲಿ ಆಡಿಯೋ ರೆಕಾರ್ಡ್ ಆಕತಿ ಅಷ್ಟು DBಯನ್ನು ಇಟ್ಕೊಂಡು ನಾವು ಆಡಿಯೋ ರೆಕಾರ್ಡ್ ಮಾಡ್ಕೋಬೇಕು. ಈಗ ಮೊದಲಿಗೆ ನಾನು ಏನು ಮಾಡಿದ್ದೀನಿ, ಯಾವುದೇ ಫಿಲ್ಟರನ್ನು ಹಾಕಿಲ್ಲೇ ಮೈಕ್ರೋಫೋನನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ OBS ಸ್ಟುಡಿಯೋದಲ್ಲಿ ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆವಾಗ ಅದರ ಆಡಿಯೋ ಕ್ವಾಲಿಟಿ ಹೆಂಗಿದೆ ಮತ್ತು ನಂತರ ಅದೇ ಮೈಕ್ರೋಫೋನಿಗೆ OBS ಸ್ಟುಡಿಯೋದಲ್ಲಿ ಆಡಿಯೋ ರೆಕಾರ್ಡ್ ಮಾಡುವಾಗ ಅದಕ್ಕೆ ಫಿಲ್ಟ್ರನ್ನು ಹಾಕಿ ನಾವು ಆಡಿಯೋನ ರೆಕಾರ್ಡ್ ಮಾಡಿದಾಗ ಅವಾಗ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತೈತೆ ಅನ್ನೋದನ್ನು ಈ ಮೈಕ್ರೋಫೋನದ ಆಡಿಯೋ ಕ್ವಾಲಿಟಿಯನ್ನು ಟೆಸ್ಟ್ ಮಾಡೋಣ. ಈಗ ನೋಡ್ರಿ, ಸೀನ್ 1ದಲ್ಲಿ ಈ ಮೈಕ್ರೋಫೋನನ್ನು ಅಂದರೆ ಬೋಯಾ BY-MM1 ಬಳಸುವಾಗ ಯಾವುದೇ ಫಿಲ್ಟರ್ ಹಾಕಿಲ್ಲ. ಇದರಲ್ಲಿ ಆಡಿಯೋ ಕ್ವಾಲಿಟಿ ಹೆಂಗಿದೆ. ಈಗ ಸೀನ್ 3ದಲ್ಲಿ ಆಡಿಯೋ ಫಿಲ್ಟರನ್ನು ಹಾಕಿದ್ದೀನಿ. ಇವಾಗ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನು ಕಂಪೇರ್ ಮಾಡಿ ನೋಡೋಣ. ಆಮೇಲೆ ಇದರ ಉದಾಹರಣೆ ಆಧಾರದ ಮೇಲೆ ನಾವು ಯಾವುದೇ ಮೈಕ್ರೋಫೋನದ ಕ್ವಾಲಿಟಿಯನ್ನು ಅಥವಾ ಆಡಿಯೋ ಕ್ವಾಲಿಟಿಯನ್ನು ಎನ್ಹಾನ್ಸ್ ಮಾಡಬೇಕು ಅಂತಂದರೆ OBS ಸ್ಟುಡಿಯೋನ ಬಳಸ್ಕೋಬೇಕು. ಆಮೇಲೆ OBS ಸ್ಟುಡಿಯೋದಲ್ಲಿ ಮೈಕನ್ನು ಬಳಸುವಾಗ ಅವಕ್ಕೆ ಕೆಲವೊಂದು ಫಿಲ್ಟರ್ಸನ್ನು ಹಾಕಿ ಮೈಕದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೋಬೋದು. ಸ್ನೇಹಿತರೆ, ಈ ವಿಡಿಯೋನ ನೋಡಿ ಆಡಿಯೋನ ಕೇಳಿಸ್ಕೊಂಡು
ಫಿಲ್ಟರ್ಸ್ ಹಾಕಿದಾಗ ಆಡಿಯೋ ಕ್ವಾಲಿಟಿ ಹೆಂಗಿದೆ ಮತ್ತು ಫಿಲ್ಟರ್ಸ್ ಹಾಕದೇ ಇಲ್ಲದಾಗ ಆಡಿಯೋ ಕ್ವಾಲಿಟಿಯನ್ನು ಹೇಗೆ ಇದೆ ಅನ್ನೋದನ್ನು ಗಮನಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.